ತಾಲೂಕಲ್ಲಿ 2 ರಿಂದ 3 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿತ್ತು. ಈ ಬಿಸಿಲೇ ನಮಗೆ ತಡೆಯೋಕ್ಕಾಗಲಿಲ್ಲ. ಈ ನಿಟ್ಟಿನಲ್ಲಿ ನಮ್ಮದು ಒಂದು ಮಿಯಾವಾಕಿ ಮಾದರಿ ಒಂದು 2 ರಿಂದ 3 ಡಿಗ್ರಿ ಟೆಂಪರೇಚರ್ನ ಕಡಿಮೆ ಮಾಡುತ್ತೆ. ಯಾವುದೇ ಇರಲಿ, ಈಗ ನಿಮ್ಮ ಯಾವುದಾದ್ರು ಸ್ಕೂಲ್ ಜಾಗದಲ್ಲೇ ಆಗಲಿ, ಯಾವುದಾದ್ರು ಕಮ್ಯುನಿಟಿ ಜಾಗದಲ್ಲಾಗಲಿ, ಯಾವುದಾದ್ರು ಸ್ಮಶಾನದಾಗಲಿ, ಈ ಥರ ಜಾಗದಲ್ಲಿ ಈ ಥರ ಮಾದರಿ ಗಿಡದೊಪ್ಪನ್ನು ನಾವು ನಿರ್ಮಾಣ ಮಾಡಿದರೆ ನಮ್ಮ ಚನ್ನಪಟ್ಟಣದಲ್ಲಿ ಹಸಿರು ಹೊದಿಕೆನೂ ಜಾಸ್ತಿ ಆಗುತ್ತೆ, ಒಂದು ಲಂಗ್ ಸ್ಪೇಸನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಜನಗಳಿಗೆ ನಮ್ಮದಲ್ಲಿ ಇಷ್ಟು ಜಾತಿ ಮರಗಳಿದೆ, ನಮ್ಮ ಜಾತಿ ಈ ಥರದ ಸಸ್ಯ ಮತ್ತು ಪ್ರಾಣಿ ವರ್ಗಗಳನ್ನು ಈ ಥರದಲ್ಲಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಿಗುತ್ತೆ. ಹಾಗಾಗಿ ಜನ ಈಗ ಎಲ್ಲೇ ಇರಲಿ, ತಮ್ಮಪ್ಪಿಯಲ್ಲಿ ಅಥವಾ ಬೇರೆ ನಿಮ್ಮ ಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಯಾವುದೇ ಈ ಥರದ ಖಾಲಿ ಜಾಗಗಳನ್ನು ಬಂದರೆ ಈ ಥರ ಮಾದರಿ ಗಿಡತೊಪ್ಪನ್ನು ಮುಂದೆ ಬೆಳೆಸಲಿಕ್ಕೆ ಇದೊಂದು ಪ್ರೇರೇಪಣೆ ಆಗಲಿದೆ ಅಂತ ಹೇಳೋಕ್ಕೆ ಭಾಷೆಗಳು. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈ ಸುಂದರವಾದ ಪ್ರಕೃತಿ ನಮಗೆ ಎಲ್ಲವನ್ನ ಕೊಟ್ಟಿದೆ. ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ ಸಾಮಾಜಿಕ ಅರಣ್ಯ ಇಲಾಖೆ ಚನ್ನರಾಯಪಟ್ಟಣ ತಾಲೂಕು, ಪ್ರಾದೇಶಿಕ ಅರಣ್ಯ ಇಲಾಖೆ ಚನ್ನರಾಯಪಟ್ಟಣ ನೇತೃತ್ವದಲ್ಲಿ ಮಿಯಾವಾಕಿ ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆಯುವಂಥ ಒಂದು ಪದ್ಧತಿ ಜಪಾನ್ ದೇಶದಿಂದ ಆರಂಭ ಆಯಿತು. ಚನ್ನರಾಯಪಟ್ಟಣದಲ್ಲಿ ಭಾಷೆ ನಾವೆಲ್ಲ ಮಾಡಬೇಕು ಅಂತಿದ್ದು. ನಮ್ಮ APMC ಯೋಜನೆ ಮಾಡಿದ್ರು, ಮತ್ತು ಬೆಟ್ಟದಲ್ಲಿ ರಂಗನಾಥ ಬೆಟ್ಟರು ಕೂಡ ಯೋಜನೆ ಮಾಡಿದ್ರು, ಹಲವಾರು ಕಡೆ ಪ್ರಯತ್ನ ಮಾಡಿದ್ರು. പക്ഷേ ಅದನ್ನು 100% ನಮ್ಮ ಪ್ರಕೃತಿಯನ್ನು ಬೆರೆಸಿದ ಪ್ರಕೃತಿವನದ ಮುಂಭಾಗದಲ್ಲಿ ಸುಂದರವಾದಂಥ ಒಂದು ಕಾಡನ್ನು ನಿರ್ಮಾಣ ಮಾಡೋ ದೃಷ್ಟಿಯಿಂದ ಎರಡೂ ಎಕರೆಗಳಲ್ಲಿ 1,500 ಹೆಚ್ಚು ಗಿಡಗಳನ್ನು ನೆಡೋದ್ರ ಮೂಲಕ ಇವತ್ತು ಟೆಂಪರೇಚರ್ ಹೆಚ್ಚಾಗ್ತಾ ಇದೆ. ಇವತ್ತು ಹಸಿರು ಮನೆಯ ಪರಿಣಾಮದಿಂದಾಗಿ ಸಮುದ್ರದ ಮಟ್ಟ ಹೆಚ್ಚಾಗ್ತದೆ. ಮಾಡ್ತಿರುವಂಥ ಯೋಜನೆಗಳಲ್ಲಿ ಚನ್ನರಾಯಪಟ್ಟಣದ ಸಮಸ್ತ ಯುವಕರು, ಸಂಘ ಸಂಸ್ಥೆಗಳು ಭಾಗವಹಿಸಬೇಕು. ಚನ್ನರಾಯಪಟ್ಟಣದ ಎಲ್ಲ ಸಂಘ ಸಂಸ್ಥೆಗಳು ಈಗ ಭಾಗವಹಿಸಿದಾಗ ಜನಪ್ರತಿನಿಧಿಗಳು ಭಾಗವಹಿಸಿ ನಮ್ಮ ACF ವಿಷಯ ಭಾಗವಹಿಸಿಕೊಂಡು ಮಾಡ್ತಿದ್ದಾರೆ. ಅವ್ರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವೆಲ್ಲ ಬನ್ನಿ ಅಂತ ಹೇಳ್ತೀವಿ. ನಮ್ಮದು ಪ್ರಕೃತಿ ವನದ ಮುಂಭಾಗದ ರಸ್ತೆ ಆಗಿರೋದ್ರಿಂದ ಇದು ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟರ್ ಉದ್ದದ ರಸ್ತೆ ಆಗಿರುತ್ತೆ. ಈ 2 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಈಗ ಇದು ಬೆಳೆಸಿ ನಿಮಗೆ ಗೊತ್ತೇ ಇರ್ಬೋದು. ಈಗ ಚನ್ನರಾಯಪಟ್ಟಣ ತಾಲೂಕಿನ ಸಿಟಿ ಸೆಂಟರಿಗೆ ಬರುತ್ತೆ. ಈಗ ನಗರೀಕರಣ ಬೆಳೀತಾ ಇದೆ. ಹಾಗಾಗಿ ಇದು ಮುಂದಿನ ದಿನದಲ್ಲಿ ಇದೇ ಒಂದು ಕೇಂದ್ರ ಬಿಂದು ಅಂತ ಆಕರ್ಷಣೆ ಆಗುವಂಥ ಸಾಧ್ಯತೆಗಳು ಭಾಳ ಇರೋದ್ರಿಂದ ಇದೇ ರಸ್ತೆಯಲ್ಲಿ ಮುಂದೆ ಚನ್ನರಾಯಪಟ್ಟಣದವರು ಎಲ್ಲರೂ ಬಂದು ಒಂದು ಪಿಕ್ಚರಿಸ್ಟಿಕ್ ಪಾಯಿಂಟ್ ಆಗುತ್ತೆ. ಅಂದರೆ ಇದನ್ನು ಇಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಬರೋರು ಈ ಜಾಗದಲ್ಲಿ ಇನ್ನೊಂದು 5 ವರ್ಷ ಬಿಟ್ಟು ಬಂದರೆ, ಈಗ ಇವರು ಮಿಯಾವಾಕಿ ಮಾಡ್ತಾ ಇದ್ದಾರಲ್ಲ, ಇದೇ ಜಾಗದಲ್ಲಿ ಇನ್ನು 5 ವರ್ಷಕ್ಕೆ ತುಂಬ ಒಳ್ಳೆಯ ರೀತಿಯ ಕಾರ್ಯಗಳನ್ನು ನೋಡ್ಬೋದು. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಾವುಟದ ಕೆಂಪು ಮತ್ತು ಹಳದಿ ಬಣ್ಣನ ನೀವು ಇಲ್ಲಿ ಇದನ್ನು ನಮ್ಮ ಶ್ರವಣಬೆಳಗೊಳಕ್ಕೇನೆ ಅಥವಾ ಕರ್ನಾಟಕಕ್ಕೆ ಒಂದು ಮಾದರಿಯಲ್ಲಿ ನಾವು ಬೆಳೆಸಬೇಕಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು 10 ಪಟ್ಟು ಈಗ ಪ್ರತಿ ವರ್ಷ ನಿಮ್ಗೆ ಗೊತ್ತೇ ಇದೆ, ನಾವು ವಿಶ್ವ ಪರಿಸರ ದಿನಾಚರಣೆ ಅಂತ ಮಾಡ್ತೀವಿ, ಒಂದು ಮರವನ್ನು ಬೆಳೆಸ್ತೀವಿ. ಅದು ಎಷ್ಟೇ ಮರನ ಬೆಳೆಸಿದ್ರು ಇದಕ್ಕೆ ನಾವು ಮೀಟ್ ಆಗಕ್ಕಾಗ್ತಿಲ್ಲ. ಈಗಿನ ಗ್ಲೋಬಲ್ ವಾರ್ಮಿಂಗ್ ಹಸಿರು ಹೊದಿಕೆ ಜಾಸ್ತಿ ಮಾಡ್ಬೋದು. ಈಗಿನ ನಾವು ವರ್ಷಗಳಲ್ಲಿ ನಾವು ಸುಮಾರು ಥರದ ಹವಾಮಾನ ಇದನ್ನು ನೋಡ್ತಾ ಇದ್ದೀವಿ. ಅಂದರೆ ಅತಿವೃಷ್ಟಿ, ಬರ, ಆಮೇಲೆ ತುಂಬ ಬಿಸಿಲು, ಈ ರೀತಿಯಾಗಿ ಮತ್ತು ಗ್ಲೋಬಲ್ ವಾರ್ಮಿಂಗ್ ಇದೆ, ಆಮೇಲೆ ಪೊಲ್ಯೂಷನ್ ಜಾಸ್ತಿ ಇದೆ. ಈ ರೀತಿಯಾಗಿ ನಾವು ಇದನ್ನೆಲ್ಲ ತಡೆಯೋದಕ್ಕೆ ಒಂದು ಸುಲಭವಾದ ದಾರಿ ಅಂತ ಹೇಳಿದರೆ ಪ್ರಕೃತಿಯಿಂದನೇ ಪ್ರೇರಣೆ ಹೊಂದಿರೋ ಈ ಮಿಯಾವಾಕಿ ಮಾದರಿಯ ನೆಡುತೊಪ್ಪು. ಸೊ ಇದರಿಂದ ನಮಗೆ ಈ ಸ್ಥಳೀಯವಾಗಿ ಅಂತರ್ಜಲ ಮಟ್ಟ ಸುಧಾರಣೆ ಆಗುತ್ತೆ. ಆಮೇಲೆ ಈ ಪರಿಸರ ಸಮತೋಲನೆ ಕಾಣ್ಬೋದು. ಈ ವಿವಿಧ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ. ಜೊತೆಗೆ ಇದು ಕಾರ್ಬನ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ ನಮಗೆ. ಸೊ ಇದೆಲ್ಲ ರೀತಿ ಮಾಡೋದ್ರಿಂದ ನಮಗೆ ಪರಿಸರಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಪ್ರತಿಯೊಬ್ಬರದ್ದು ಜವಾಬ್ದಾರಿಯಾಗಿದೆ, ನಮ್ಮ ಸಾರ್ವಜನಿಕರದ್ದು ಪ್ರತಿಯೊಬ್ಬರದ್ದು ಜವಾಬ್ದಾರಿಯಾಗಿರುತ್ತೆ ಇದು. ನಾವು ಹಾಗಾಗಿ ಸುಲಭವಾಗಿ ಈ ರೀತಿ ಮಾಡೋದ್ರಿಂದ ಈ ಸಂಘ ಸಂಸ್ಥೆಗಳು ಅಥವಾ ಈ ಕಾಲೇಜವರು ಪ್ರತಿಯೊಬ್ಬರು ಈ ಥರ ಇದರಲ್ಲಿ ಪಾಲ್ಗೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ. ನಾವು ಇದು ಮಾಡೋದ್ರಿಂದ ಬರೀ ಪರಿಸರಕ್ಕೆ ನಾವು ಸೇವೆ ಸಲ್ಲಿಸ್ತಿದ್ದೀವಿ ಅಂತಲ್ಲ, ನಮ್ಮ ಭವಿಷ್ಯಕ್ಕಾಗಿ ಏನೋ ಒಂದು ಆಸ್ತಿ ಮಾಡಿದ ಲೆಕ್ಕಕ್ಕೆ ಇದಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಗಿಡ ನೆಟ್ಟು ಅದನ್ನು ಬೆಳೆಸಿ